ಹೆಲೋ ಸ್ನೇಹಿತರೆ, ಯಾರೆಲ್ಲ ಮೊದಲ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಮತಾ ಆನಂದ್. ಇವತ್ತು ಮಲೆನಾಡಿನ ಸ್ಪೆಷಲ್ ಅಣಬೆ ರೆಸಿಪಿ ಮಾಡೋದು ಹೇಗೆ ಅಂತ ಇವತ್ತು ನಾನು ತಿಳಿಸಿಕೊಡ್ತಾ ಇದ್ದೀನಿ. ಮಲೆನಾಡಿನಲ್ಲಿ ಈ ಅಣಬೆ ಹೆಚ್ಚಾಗಿ ಕಾಫಿ ಗಿಡದ ಬುಡದಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ. ಇದು ಗುಡುಗು ಸಿಡಿಲು ಬರುವ ಟೈಮಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಇದನ್ನು ತೆಗೆದುಕೊಂಡು ಬಂದ ನಂತರ ಇದನ್ನ ಶುಚಿ ಮಾಡಿ 10 ನಿಮಿಷ ಉಪ್ಪು ನೀರಿಗೆ ಹಾಕಿ ಬಿಡಬೇಕು. ನಂತರ 10 ನಿಮಿಷ ಆದ ನಂತರ ಇದನ್ನ ಮತ್ತೆ 3-4 ಬಾರಿ ತೊಳೆದು ಸಾಂಬಾರು ಮಾಡಲಿಕ್ಕೆ ಇದನ್ನ ಬಳಸ್ಕೊಳ್ಬೇಕು. ತರಕಾರಿ ಸಾರು ಮಾಡಲು ಹೇಗೆ ಮಸಾಲೆಗಳನ್ನ ಬಳಸ್ಕೊಳ್ತೀವೋ ಅದೇ ಮಸಾಲಾ ಪದಾರ್ಥಗಳನ್ನ ಬಳಸಿಕೊಂಡರೆ ಸಾಕು. ಇದಕ್ಕೆ ಆಯಿಲ್ ಒಗ್ಗರಣೆ ಆದ ನಂತರ ಇದಕ್ಕೆ ಕಬ್ಬಿನ ಕಾಯಿ ಹಾಕಬೇಕಂತ ಹೇಳ್ತಾರೆ. ತುಂಬಾ ರುಚಿಕರ ಹಾಗೂ ಪರಿಮಳವಾಗಿರುತ್ತೆ. ಇದು ರೊಟ್ಟಿ, ದೋಸೆ, ಅನ್ನಕ್ಕೆ ತುಂಬಾ ಒಳ್ಳೆ ಕಾಂಬಿನೇಷನ್. ಇದು ಮಳೆಗಾಲದಲ್ಲಿ ಮಾತ್ರ ಸಿಗುವಂಥದ್ದು. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.